ನಮಸ್ಕಾರ ಎಲ್ರಿಗೂ. ತುಂಬಾ ಟೇಸ್ಟಿಯಾಗಿ ಚಪಾತಿ, ಅನ್ನಕ್ಕೆ ಹಾಗೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳೋ ಅಂತಹ ಟೊಮೊಟೊ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು, ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು ಚಪಾತಿ ತಿನ್ನೋರು 3 ಚಪಾತಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತೆ ಇಟ್ಟರೂ ಇದಕ್ಕೆ ಅನ್ನಕ್ಕೆ ಸೂಪರಾಗಿರುತ್ತೆ. ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 10 ಟೊಮೊಟೊ ಕಾಯಿನ ತೊಗೊಂಡಿದ್ದೀನಿ. ಹಣ್ಣಾಗಿರಬಾರ್ದು, ಕಾಯಿಯಾಗೇ ಇರಬೇಕು. ಹಣ್ಣಾಗಿದ್ದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಕಾಯಿ ತೊಗೊಂಡ್ರೇ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು ಇಡೀ ಅಂದರೆ ಒಂದು 8 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ತಗೊಳ್ಳಿ, ಖಾರ ಜಾಸ್ತಿ ಇದ್ದರೆ ಕಮ್ಮಿ ತಗೊಳ್ಳಿ. ನಂತರ ನಾನಿಲ್ಲಿ 4 ಬದನೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಉಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲದನ್ನು. ಇವಾಗ ನಾವು ಇದನ್ನು 4 ಭಾಗವಾಗಿ ಕಟ್ ಮಾಡ್ಕೋಬೇಕು. ಪೂರ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬೇಗನೆ ಬೆಂದುಬಿಡುತ್ತೆ. ಈ ರೀತಿ 4 ಭಾಗ ಮಾಡಿಕೊಂಡ್ರೆ ಸಾಕು. ಮುಳ್ಗಾಯಿನೂ ಅಷ್ಟೇ, ಇದನ್ನು ಕೂಡ ನಾನು ಉಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ, ಬೇಗ ಕಪ್ಪಾಗಬಾರ್ದು ಅಂತ. ಇದನ್ನು 4 ಭಾಗವಾಗಿ ಕಟ್ ಮಾಡಿಕೊಂಡು ಹಿಂದ್ಗಡೆ ಇರೋವಂತಹ ತೊಟ್ಟನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇದ್ರ ಅವಶ್ಯಕತೆ ಇರೋದಿಲ್ಲ. ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಾದಮೇಲೆ ಇದೇ ರೀತಿ ಎಲ್ಲದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. 4 ಭಾಗವಾಗೇ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲಿನ ಹಿಡ್ಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂತಹ ಟೊಮೊಟೊ ಕಾಯಿ, ಮುಳ್ಗಾಯಿನೂ ಹಾಕ್ಕೊತೀನಿ. ನೀಟಾಗಿ ಈ ಥರ ಇಟ್ಕೊಂಡ್ರೆ ಬೇಗನೆ ಬೇಯುತ್ತೆ. ನಾವು ಹಾಗೇ ಸುರಿದ್ಬಿಟ್ರೆ ಅಷ್ಟು ಒಂದು ಸೈಡ್ ಬೇಯುತ್ತೆ, ಇನ್ನೊಂದು ಸೈಡ್ ಬೆಂದಿರೋದಿಲ್ಲ. ನಂತರ ಮೇಲೆ ಬದನೆಕಾಯಿನ ಹಾಕ್ಕೊಳ್ಳೋಣ. ಬದನೆಕಾಯಿ ಸ್ವಲ್ಪ ಬಿಸಿ ಇದ್ರೇ ಬೇಗನೆ ಬೆಂದುಬಿಡುತ್ತೆ. ನಂತರ 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು 2 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಮುಳುಗೋವಷ್ಟಿದ್ರೆ ಸಾಕು, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಅದನ್ನು ನೀರು ಬೇಯಿಸಿದ ನೀರನ್ನ ಹಾಕೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಾನಿವಾಗ 2 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಅಂದರೆ 1 ಸ್ಪೂನ್ ಆಗುವಷ್ಟು ಹರಳುಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಇವಾಗಲೇ ಹತ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಎಲ್ಲ ಮುಳುಗೋದಕ್ಕೆ ಹಾಗೇ ಒಂದು ಸೌಟು ತಗೊಂಡು ಪ್ರೆಸ್ ಮಾಡಿ. ಇವಾಗ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸಾಫ್ಟಾಗಿ ಬೇಯಬೇಕಲ್ವ, ಹಾಗಾಗಿ ನೋಡಿ ಈ ರೀತಿ ಮುಳುಗಾಯಿ ಎಲ್ಲ ಕಲರ್ ಚೇಂಜ್ ಆಗಿದೆ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಟೊಮೊಟೊ ಕಾಯಿ ನೋಡಿ ಪ್ರೆಸ್ ಮಾಡಿದ ತಕ್ಷಣ ಒಳಗೆ ಹೋಗ್ತಿದೆ, ಚೆನ್ನಾಗಿ ಕೂಡ ಬೆಂದಿದೆ. ಇವಾಗ ನಾವು ಇದನ್ನು ನೀರು ಸಪ್ರೇಟು ಹಾಗೆ ಬೇಯಿಸಿಟ್ಕೊಂಡಿರೋಂತಹ ಟೊಮೊಟೊ ಕಾಯಿ, ಮುಳುಗಾಯಿ ಎಲ್ಲನೂ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಒಂದು ಪ್ಲೇಟ್ಗೆ ನಾನು ಇದನ್ನು ಸೈಡಿಗೆ ಎಲ್ಲದನ್ನೂ ಎತ್ತಿಡ್ಕೊಂಡು ಆರೋದಕ್ಕೆ ಬಿಡ್ತೀನಿ. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಬಿಸಿ ಇದ್ದಾಗ ನಾವು ಇದನ್ನು ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ. ಒಂದು ಮಿಕ್ಸರ್ ಜಾರ್ ತಗೊಂಡು ನಾನು ಇದನ್ನು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಸಾಫ್ಟಾಗಿ ಇರಬಾರ್ದು, ತರಿಯಾಗಿ ಆದಷ್ಟು ತರಿಯಾಗಿರಬೇಕು. ಒಂದು ಅರ್ಧ ಸ್ಪೂನು ಇಲ್ವ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಫ್ರೆಶ್ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪನೂ ನೀರು ಹಾಕ್ಕೊಳ್ದೆ ರುಬ್ಬಬೇಕು. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಸಾಫ್ಟಾಗೂ ರುಬ್ಬಿಲ್ಲ, ತೀರಾ ತರಿಯಾಗೂ ರುಬ್ಬಿಲ್ಲ. ಹಾಗೇನಾದರೂ ನಿಮಗೆ ಮಿಕ್ಸಿ ಜಾರ್ ಇಲ್ಲ ಅಂದರೆ ನಾವು ಕುಟ್ಟೋ ಕಲ್ಲು ಇರುತ್ತಲ್ಲ, ಅದರಲ್ಲಿ ಬೇಕಾದರೂ ಚೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾವಿಲ್ಲಿ ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆದಮೇಲೆ ನಾವಿದಕ್ಕೆ 2 ಎಸಳು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಆಗಿರೋಂಥ ಕರಿಬೇವು ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಕರಿಬೇವನ್ನ ಹಾಕ್ಕೊಂಡ ನಂತರ ನಾನಿಲ್ಲಿ 3 ಗೆಡ್ಡೆ ಈರುಳ್ಳಿ ಮೀಡಿಯಮ್ ಸೈಜ್ದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಸಾಫ್ಟಾಗಿ ಬೇಗ ಬೇಯುತ್ತೆ, ಹಾಗೆ ಮಸಾಲೆಗೆ ಬೇಗನೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಎಲ್ಲ ಸೈಡು ಮಿಕ್ಸ್ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಇವಾಗಲೇ ಎಣ್ಣೆಲಿ ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಸ್ಮೆಲ್ಲು ಹೋಗಿ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಕಲರೆಲ್ಲ ಚೇಂಜ್ ಆಗಿದೆ. ರುಬ್ಬಿಟ್ಟಿರುವಂತಹ ಮಸಾಲೆನೂ ಇವಾಗಲೇ ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ 1-2 ಸಲ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದಿರೋ ರೀತಿ ನೋಡ್ಕೋಬೇಕು. ಬೇಗನೆ ತಳ ಹಿಡಿದ್ಬಿಡುತ್ತೆ, ಏಕೆಂದರೆ ನಾವು ಆದಷ್ಟು ನೀರು ಹಾಕಿರೋದಿಲ್ವಲ್ಲ, ಹಾಗಾಗಿ ತಳ ಹಿಡಿದ್ಬಿಡುತ್ತೆ.
ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ತಿರುಗಿಸ್ಕೊಂಡಾದಮೇಲೆ ಕಂಪ್ಲೀಟ್ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದನ್ನು ಕೂಡ ಆಮೇಲೆ ಹಾಕ್ಕೋಬೇಕು. ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನಾನಿಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದಕ್ಕೆ ಒಂದು ಅರ್ಧ ಕಪ್ಪು ಚಿಕ್ಕ ಕಪ್ಪಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟ್ ಚೆನ್ನಾಗಿ ಕುದಿಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದ್ದಾದಮೇಲೆ ನಾವು ಒಂದು 2 ನಿಮಿಷನಾದ್ರು ಕುದಿಸ್ಕೋಬೇಕು. ಇವಾಗ ನೋಡ್ತಿರ್ಬೋದು ಇವಾಗಲೇ ಕುದೀತಾ ಇದೆ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿರೋದಿಲ್ಲ, ಕಂಪ್ಲೀಟ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಉಪ್ಪೇನಾದರೂ ಕಮ್ಮಿ ಆಗಿದೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟೆಲ್ಲ ಕರೆಕ್ಟಾಗಿದೆ ಅಂದಮೇಲೆ ಇದನ್ನು ಕುದ್ದಾದಮೇಲೆ ನೋಡಿ ಇವಾಗ ಕಂಪ್ಲೀಟಾಗಿ ಕುದ್ದು ಮೇಲೆಲ್ಲ ಎಣ್ಣೆ ಎಲ್ಲ ಬಿಡ್ಕೊತಾ ಇದೆ. ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಳ್ಳಿ ನೀಟಾಗಿ. ಗ್ಯಾಸ್ನ ಕಮ್ಮಿ ಉರಿ ಮಾಡಿಕೊಂಡು ತಿರುಗಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ಫ್ರೆಶ್ ಆಗಿರೋಂತಹ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಸ್ವಲ್ಪ ಇದೆ ಅಂತ ಅಂದ್ರೂ ಸ್ವಲ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಅಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಇದೇ ಫೈನಲ್ ಟಚ್ ಆಗಿ ಟೇಸ್ಟ್ ಕೊಡೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಕಾಯಿ ಬಿಸಿಯಲ್ಲೇ ಹೊಂದ್ಕೊಳ್ಳುತ್ತೆ, ತೆಂಗಿನ ತುರಿ ಹಾಕಿರೋದ್ರಿಂದ ಇವಾಗಲೇ ಮಸಾಲೆಗೆಲ್ಲ ಉಪ್ಪು ಖಾರ ಎಲ್ಲ ಹತ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸೂಪರ್ ಟೇಸ್ಟಿಯಾಗಿರೋಂತಹ ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಚಪಾತಿಯೊಂದಿಗೆ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಚಪಾತಿ, ಅನ್ನ ಹಾಗೆ ರೊಟ್ಟಿಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಚಪಾತಿಗೆ ಮಾಡಿದ್ದೆ ಕಾಂಬಿನೇಷನ್ನು ಆಗಿ ಚೆನ್ನಾಗಿತ್ತು, ಸೂಪರಾಗಿ ಟೇಸ್ಟಾಗಿ ಇತ್ತು. ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.